ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಪ್ರೇಮಿಗಳಿಗೆ ನಿರಾಸೆ. ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅಂತಿದ್ರೆ ನಿಮ್ಮ ಪ್ಲಾನ್ ಚೇಂಜ್ ಮಾಡ್ಕೊಳ್ಳಿ. ಪ್ರೇಮಿಗಳ ದಿನಾಚರಣೆ ಎಂದೇ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ. ಫೆಬ್ರವರಿ 14 ಪ್ರೇಮಿಗಳಿಗೆ ದೊಡ್ಡ ನಿರಾಸೆಯಾಗಿದೆ. ಬೆಂಗಳೂರಿನ ಹತ್ತಿರದಲ್ಲಿರುವಂತಹ ನಂದಿಗಿರಿಧಾಮಕ್ಕೆ ಇಂದು ಪ್ರವೇಶವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಂದಿ ಬೆಟ್ಟದತ್ತ ಸುಳಿಯುವಂತಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ವಾಹನಗಳ ಪ್ರವೇಶವನ್ನ ಕೂಡ ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ನಂದಿಗಿರಿಧಾಮವನ್ನ ಪ್ರೇಮಿಗಳ ಸ್ವರ್ಗ ಅಂತಲೇ ಕರೆಯಲಾಗುತ್ತೆ. ಪ್ರತಿ ವರ್ಷ ಫೆಬ್ರವರಿ 14ರಂದು ಸಾವಿರಾರು ಯುವಕ ಯುವತಿಯರು ಇಲ್ಲಿಗೆ ಬಂದು ಪ್ರೇಮ ನಿವೇದನೆಯನ್ನ ಮಾಡ್ತಾರೆ. ಪ್ರಕೃತಿ ಸೌಂದರ್ಯದ ಮಧ್ಯೆ ರೊಮ್ಯಾಂಟಿಕ್ ವಾತಾವರಣದಲ್ಲಿ ಸಮಯವನ್ನ ಕಳೆಯುವಂಥದ್ದು ಇಲ್ಲಿನ ವಿಶೇಷತೆ. ಆದರೆ ಈ ವರ್ಷ ಜಿಲ್ಲಾಡಳಿತ ಭದ್ರತೆಯ ನೆಪದಲ್ಲಿ ಇಡೀ ಬೆಟ್ಟವನ್ನೇ ಲಾಕ್ ಮಾಡಿದೆ. ಇದರಿಂದ ಪ್ರೇಮಿಗಳಿಗೆ ದೊಡ್ಡ ನಿರಾಸೆ ಕೂಡ ಆಗಿರುವಂಥದ್ದು. ಪ್ರೇಮಿಗಳ ದಿನದಂದು ಸಾವಿರಾರು ಜನರು ಒಟ್ಟುಗೂಡೋದ್ರಿಂದಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಗಟ್ಟುವಂಥದ್ದು ಉದ್ದೇಶ ಅಂತ ಹೇಳಿ ಅಧಿಕಾರಿಗಳು ವಿವರಿಸಿದ್ದಾರೆ. ಆದರೆ ಈ ನಿರ್ಧಾರಕ್ಕೆ ಜನರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಪ್ರೇಮಿಗಳ ಸ್ವರ್ಗಕ್ಕೆ ಬಾಗಿಲು ಹಾಕಿದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಜೋರಾಗಿದೆ. ನಂದಿ ಬೆಟ್ಟ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ವಾರಾಂತ್ಯ ಮತ್ತು ವಿಶೇಷ ದಿನದಲ್ಲಿ ಇಲ್ಲಿ ಭಾರಿ ಜನದಟ್ಟಣೆ ಇರುತ್ತೆ. ಪ್ರೇಮಿಗಳ ದಿನದಂದು ಯುವಕ ಯುವತಿಯರು ಇಲ್ಲಿಗೆ ಬಂದು ಫೋಟೋಗಳನ್ನ ತೆಗೆದುಕೊಳ್ಳುವಂಥದ್ದು, ಒಟ್ಟಿಗೆ ಸಮಯವನ್ನ ಕಳೆಯುವಂಥದ್ದು ಸಾಮಾನ್ಯ ಆಗಿದೆ. ಆದರೆ ಈ ಬಾರಿ ಸಂಪೂರ್ಣ ನಿರ್ಬಂಧವನ್ನ ಹೇರಲಾಗಿದ್ದು ಪ್ರವಾಸಿಗರು ದೂರದಿಂದಲೇ ನಂದಿಯನ್ನ ನೋಡಬೇಕಾದ ಸ್ಥಿತಿ ಉಂಟಾಗಿದೆ. ಜಿಲ್ಲಾಡಳಿತ ಈ ಒಂದು ಆದೇಶವನ್ನ ಭದ್ರತೆಯ ಹೆಸರಿನಲ್ಲಿ ಹೊರಡಿಸಿದೆ ಅಂತ ಹೇಳಿರುವಂಥದ್ದು. ಆದ್ರೆ ಕೆಲವರು ಇದನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನ ಅಂತ ಹೇಳಿ ಟೀಕೆಯನ್ನ ಮಾಡ್ತಿದ್ದಾರೆ. ಜನದಟ್ಟಣೆ ನಿಯಂತ್ರಣಕ್ಕೆ ಬೇರೆ ಮಾರ್ಗಗಳಿದೆ, ಸಂಪೂರ್ಣವಾಗಿ ನಿಷೇಧ ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗಳಿದ್ದಿದೆ. ಕೆಲವರು ಪ್ರೇಮಿಗಳ ದಿನದಂದು ನಂದಿಗಿರಿಧಾಮಕ್ಕೆ ಬರುವಂಥದ್ದು ಸಂಪ್ರದಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ನಿರ್ಧಾರದಿಂದ ಪ್ರವಾಸಿಗರಿಗೆ ದೊಡ್ಡ ನಿರಾಸೆಯಂತೂ ಆಗಿರುವಂಥದ್ದು. ಈ ನಿರ್ಧಾರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಜೋರಾಗಿದೆ. ಕೆಲವರು ಭದ್ರತೆಗಾಗಿ ಇದು ಸರಿ ಅಂತ ಹೇಳಿದ್ರೆ, ಬಹುಪಾಲು ಜನರು ಪ್ರೇಮಿಗಳ ದಿನದಂದು ಪ್ರೇಮಿಗಳ ಸ್ವರ್ಗಕ್ಕೆ ಬಾಗಿಲು ಹಾಕುವಂಥದ್ದು ಸರಿಯಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂದಿಗಿರಿಧಾಮದ ಪ್ರಕೃತಿ ಸೌಂದರ್ಯದ ಮಧ್ಯೆ ಪ್ರೇಮ ನಿವೇದನೆ ಮಾಡುವವರಿಗೆ ಈ ವರ್ಷ ನಿರಾಸೆಯಾಗಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.